ನನ್ನ ಕಳಕಳಿಯ ಮನವಿ, ಆ ಟೋಕನನ್ನು ದಯವಿಟ್ಟು ಸರಿಯಾಗಿ ಇಟ್ಕೊಬೇಕು. ಆ ಟೋಕನ್ ಇಟ್ಕೊಂಡು ನಾವೇನು ಜೂನ್ 28ನೇ ತಾರೀಕು ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆವತ್ತು ತಾವು ಬಂದು ಈ ಟೋಕನ್ ಸಮೇತ ಬಂದರೆ ಅಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡೋಕ್ಕೆ, ತಮ್ಮನ್ನು ಅಭಿನಂದಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ಘನಸೇವಕ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ ಗೌಡ ಅವರು ಅವತ್ತು ಬರ್ತಾರೆ. ಜೊತೆಗೆ ನಮ್ಮ ಊರಿನ ಹಿರಿಯರು, ಇನ್ನಷ್ಟು ದಲಿತ ಮುಖಂಡರು ಎಲ್ಲರೂ ಯಾರ್ಯಾರಾಗುತ್ತೋ ಅವರು ಸಮಾನ ಮನಸ್ಕರೆಲ್ಲ ಸೇರಿರ್ತಾರೆ. ಅವರೆಲ್ಲರ ಮುಂದೆ ತಮ್ಮನ್ನು ಅಭಿನಂದಿಸುವಂಥ ಕೆಲಸ ಆಗುತ್ತೆ. ತಾವಲ್ಲಿ ಬಂದು ಮಕ್ಕಳು ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಿ ಈ ಟೋಕನ್ ನಂಬರ್ ಏನಿರುತ್ತೆ ಅಲ್ಲಿ ಎಷ್ಟು ಸಂಖ್ಯೆ ಆಗುತ್ತೆ ನಾವು ನೋಡಿಕೊಂಡು ಸಪ್ರೇಟ್ ಕಿಯೋಸ್ಕ್ ಮಾಡಿರ್ತೀವಿ, ಸಪ್ರೇಟ್ ಸ್ಟಾಲ್ ಮಾಡಿರ್ತೀವಿ. 1ರಿಂದ 100, 100ರಿಂದ 200 ಈ ರೀತಿ ಬೇರೆ ಬೇರೆ ಸ್ಟಾಲ್ ಮಾಡಿರೋದ್ರಿಂದ ತಮಗೇನು ಅದು 100 ಇನ್ನೊಂದು ಏನಾಗಲ್ಲ. ಚಿಕ್ಕಬಳ್ಳಾಪುರ ಪ್ರತಿ ವರ್ಷದಂತೆ ಈ ವರ್ಷವೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ SC/ST ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದೇ ತಿಂಗಳ 28ರಂದು ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿ ಕಳೆದ SSLC ಹಾಗೂ ದ್ವಿತೀಯ PUC ಪರೀಕ್ಷೆಗಳಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಪಡೆದ SC/ST ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಅವರ ಆತ್ಮವಿಶ್ವಾಸ ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಅರ್ಹ ವಿದ್ಯಾರ್ಥಿಗಳು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯಿಂದ ಅರ್ಜಿ ಪಡೆದು ಸಲ್ಲಿಸಬಹುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಅರ್ಜಿ ನಮೂನೆಗಳನ್ನು ತಲುಪಿಸಲಾಗುವುದು. ಅರ್ಜಿಯೊಂದಿಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಅಂಕಪಟ್ಟಿಯ ಪ್ರತಿ ಹಾಗೂ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಂದ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿದರು. ಪ್ರತಿ ವರ್ಷ ಸುಮಾರು 800 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದ್ದು, ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ SSLC ಹಾಗೂ ದ್ವಿತೀಯ PUC ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬಂದಿರುವ ಹಿನ್ನೆಲೆಯಲ್ಲಿ 1600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿ ನಗದು ಪ್ರೋತ್ಸಾಹಧನ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಗುವುದು ಅಂತ ಹೇಳಿದರು. ತಮ್ಮ ಆಧಾರ್ ಕಾರ್ಡು, ತಮ್ಮ ತಂದೆ ಅಥವಾ ತಾಯಿಯವರ ಆಧಾರ್ ಕಾರ್ಡನ್ನು ಇದರಲ್ಲಿ ನಾವು ಸೇರಿಸಿಕೊಂಡು ಆ ಅಪ್ಲಿಕೇಶನ್ ಕೊಡಬೇಕಾಗ್ತದೆ. ಈ ಅಪ್ಲಿಕೇಶನ್ ಜೊತೆಗೆ ಇಷ್ಟೇ ತುಂಬ ಸರಳವಾಗಿರುವಂತಹ ಒಂದು ಕಾರ್ಯಾಚರಣೆ ಆಗಿರ್ತದೆ. ಏನಾದರೂ ಡೌಟ್ ಇತ್ತು ಅಂತಂದರೆ ನಮ್ಮ ಕಚೇರಿಯ ಏನು ಸಿಬ್ಬಂದಿ ವರ್ಗ ಇದ್ದಾರೆ ಅವರ ನಂಬರ್ಗಳನ್ನು ಸಹ ಕೊಡ್ತೀವಿ. ತಾವೆಲ್ಲರೂ ಸಹ ನಂಬರ್ಗಳನ್ನು ಡಿಸ್ಪ್ಲೇ ಮಾಡೋದಾದರೆ ಇದಕ್ಕೂ ಉಪಯೋಗತಾರೆ. ಏನಾದರೂ ಡೌಟ್ ಇದ್ದರೆ ಮಕ್ಕಳಿಗಾಗಲಿ ಪೋಷಕರಿಗಾಗಲಿ ಆ ನಂಬರ್ಗಳಿಗೆ ಕರೆ ಮಾಡಿ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಬೋದು. ಆ ರೀತಿಯಾದಂತಹ ಒಂದು ಪ್ರೊಸೀಜರ್ ಇರ್ತದೆ. ಈ ಬಾರಿಯ ಉತ್ತಮ ಶೈಕ್ಷಣಿಕ ಸಾಧನೆ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಮಹತ್ವದ ಮೈಲಿಗಲ್ಲಾಗಿದ್ದು, ಇದು ಶುಭ ಸೂಚಕವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿನ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನೀಡುವ ಕೂಪನ್ ಕಡ್ಡಾಯವಾಗಿ ತರಬೇಕು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ರಾಜ್ಯದ ಯಾವುದೇ ಭಾಗದಲ್ಲಿ ಪರೀಕ್ಷೆ ಬರೆದಿದ್ರೂ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರ್ತಾರೆ. ಆದರೆ ಬೇರೆ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪರೀಕ್ಷೆ ಬರೆದಿದ್ರೂ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರೋದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್, ಮಂಚೇನಹಳ್ಳಿಯ ರಿಯಾಜ್, ಅಣಕನೂರು ಸುನೀಲ್, ಬಾಲಕೃಷ್ಣ, ಬಾಲು, ಶಿವಕುಮಾರ್, ನಾಗೇಶ್, ಸಂದೀಪ್, ಸ್ಯಾಂಡಿ ಇತರರು ಹಾಜರಿದ್ದರು.